ಹೀಗೆ ಕೈಗೆ ಬ್ಯಾಂಡೇಜ್ ಹಾಕಿಕೊಂಡು ಅಸಹಾಯಕನಂತೆ ಕುಳಿತಿರುವ ವ್ಯಕ್ತಿಯ ಹೆಸರು ಸುಬ್ರಹ್ಮಣ್ಯಾಚಾರಿ ಅಂತ. ಚಿಕ್ಕಬಳ್ಳಾಪುರ ನಗರದ ನಿವಾಸಿ. ಅಂದಹಾಗೆ ಚಿಕ್ಕಬಳ್ಳಾಪುರ ನಗರದ ವಿಶ್ವಕರ್ಮ ಸಂಘದಿಂದ ಕಳವಾರ ಗ್ರಾಮದ ಪಾಪಾಗ್ನಿಮಠ ದೇವಾಲಯದ ವಾರ್ಷಿಕ ಸಮಾರಂಭದ ವಿಚಾರವಾಗಿ ಸಂಘದ ಸದಸ್ಯರ ಸಭೆ ಕರೆದಿದ್ದ. ಸಭೆ ನಡೆಯುವ ವೇಳೆ ಕರಪತ್ರಗಳ ಮುದ್ರಣ ವಿಚಾರ ಬಂದಿದ್ದು, ಈ ವೇಳೆ ಎಲ್ಲಾ ಸದಸ್ಯರ ಹೆಸರುಗಳನ್ನು ಹಾಕಬೇಕೆಂದು 18ನೇ ವಾರ್ಡಿನ ನಗರಸಭೆ ಸದಸ್ಯ ಎಬಿ ಮಂಜುನಾಥ್ ಗುಂಪು ಹೇಳಿದರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹೆಸರು ಮಾತ್ರ ಸಾಕು ಅಂತ ಸುಬ್ರಹ್ಮಣ್ಯಾಚಾರಿ ಗುಂಪು ಹೇಳಿದ್ದಾರೆ. ಈ ವಿಚಾರವಾಗಿಯೇ ಎರಡು ಗುಂಪುಗಳ ನಡುವೆ ವಾಗ್ವಾದ ಆರಂಭವಾಗಿ ಸಭೆಯಿಂದ ಹೊರ ನಡೆದಿದ್ದಾರೆ. ಮನೆಗೆ ಹೋಗೋಣ ಎಂದು ಸುಬ್ರಹ್ಮಣ್ಯಾಚಾರಿ ಹಾಗೂ ಸ್ನೇಹಿತರ ಜೊತೆ ಭಾನುವಾರ ರಾತ್ರಿ ನ್ಯಾಯಾಲಯದ ಮುಂದೆ ಬಂದಿದ್ದಾರೆ. ಇವರನ್ನ ಹಿಂಬಾಲಿಸಿದ ನಗರಸಭೆ ಸದಸ್ಯ ಎಬಿ ಮಂಜುನಾಥ್ ಮತ್ತು ಅವರ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಾದ ಸೂರಜ್, ವಿನಯ್, ವೀರೇಂದ್ರ ಸೇರಿ ಬೈಕ್ಗಳಲ್ಲಿ ಬಂದು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಗೇಟಿನ ಮುಂದೆ ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೊಣ್ಣೆ ಕಲ್ಲುಗಳಿಂದ ಹಲ್ಲೆ ಮಾಡಿದ್ದಾರಂತೆ. ಇದರಿಂದ ಸುಬ್ರಹ್ಮಣ್ಯಾಚಾರಿ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಅಲ್ಲಿಂದ ಮಂಜುನಾಥಾಚಾರಿ ಅವರ ಕುಟುಂಬಸ್ಥರು ಎಸ್ಕೇಪ್ ಆಗಿದ್ದಾರಂತೆ. ಸುಬ್ರಹ್ಮಣ್ಯಾಚಾರಿ ಸ್ನೇಹಿತರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ನಗರಸಭೆ ಸದಸ್ಯ ಎಬಿ ಮಂಜುನಾಥ್ ಎಂದು ಆರೋಪಿಸಿದ್ದಾರೆ. ನಾನು ಸಮುದಾಯದ ಬಗ್ಗೆ ಈ ಚೌಟ್ರಿ ಒಂದೈತೆ ತುಮ್ಮೇಗೌಡ ಕೆರೆ ಇದರಲ್ಲಿ, ಅದರದ್ದು ಮೀಟಿಂಗ್ ಮುಗಿಸ್ಕೊಂಡು ಆ ಮೀಟಿಂಗಲ್ಲಿ ಮಾತು ಬಂತು, ಹಗರಣ ಎಲ್ಲ ಎತ್ತಿಕ್ಕಿದೆ. ಅಲ್ಲಿ ಸ್ವಲ್ಪ ಗೊಂದಲ ಬಂದಿದ್ದಕ್ಕೆ ದೊಡ್ಡವರೆಲ್ಲ ಇದ್ಕೊಂಡು ಮಾತಾಡೋಣ ಆಚೆ ನಡೀರಿ ಅಂದ್ಬಿಟ್ಟು ಎಲ್ಲ ಆಚೆ ಬಂದ್ವಿ. ಆಚೆ ಬಂದು ಒಂದು 10 ನಿಮಿಷ ಇದ್ದು ನಾನು ನನ್ನ ಮನೆಗೆ ವಾಪಸಂದ್ರ ಮನೆ ಇದ್ದಿದ್ದು. ವಾಪಸಂದ್ರಿಗೆ ಹೋಗ್ತಾ ಇದ್ದ ಅವ್ನು ಮಿಥುನ್ ಅವ್ರ ಅಣ್ಣ ಇಬ್ಬರೂ ನನ್ನ ಡ್ರಾಪ್ ಮಾಡೋಕ್ಕೆ ಇಲ್ಲಿ ಬರ್ತಾಯಿದ್ರು ವಾಪಸಂದ್ರಕ್ಕೆ. ಲಕ್ಕಮ್ಮ ಚೌಟ್ರಿ ಹತ್ರ ಮೀಟಿಂಗ್ ಮುಗಿಸ್ಕೊಂಡು ನಾನು ವಾಪಸಂದ್ರ ಹೋಗ್ತಾಯಿದ್ರೆ ಇಲ್ಲಿ ಬಂದು ಏಕಾಏಕಿ ಹಿಂದೆಯಿಂದ ಗಾಡಿ ನಿಲ್ಲಿಸಿ ದೊಣ್ಣೆಯಲ್ಲಿ ಹೊಡೆದು ಕಲ್ಲಲ್ಲಿ ಹೊಡೆದು ಹೋಗಿದ್ದಾರೆ. ಯಾವ ಜಾಗದಲ್ಲಿ ಅಟ್ಯಾಕ್ ಮಾಡಿದ್ರು? ಇಲ್ಲೇ ಕೋರ್ಟ್ ಪಕ್ಕದಲ್ಲಿ. ಅದೇ ಸಮುದಾಯ ಭವನದ್ದು ಕೇಳಿದ್ದಕ್ಕೆ, ಆ ಸಮುದಾಯ ಭವನದ್ದು ಏನಾಯಿತು, ಆ ಲೆಕ್ಕಗಳೇನಾಯಿತು, ಇನ್ನೊಂದು ಅದು ತೆಗೆದು ಅದೇನೋ ಮಾಡ್ರಪ್ಪ ನಮ್ಮ ಜನಾಂಗಕ್ಕೆ ಅದು ಒಂದು ಚೌಟ್ರಿ ಆಗ್ತಾಯಿದೆ, ಸಮುದಾಯ ಭವನ ಆಗ್ತಾಯಿದೆ ಅಂತ ಕೇಳಿದ್ದಕ್ಕೆ ಅದೆಲ್ಲ ಇದು ಮಾಡಿಕೊಂಡು ಎ ಬಿ ಮಂಜುನಾಥ್ ಕೌನ್ಸ್ಲರ್ 18ನೇ ವಾರ್ಡ್ ಕೌನ್ಸ್ಲರು ಅವರು ಅಣ್ಣನ ಮಕ್ಕಳು ಅವ್ನ ಮಕ್ಕಳು 4 ಜನನೂ ಬಂದು ಏಕಾಏಕಿ ನನ್ನ ಅಟ್ಯಾಕ್ ಮಾಡಿ ಹೊಡೆದು ಇದು ಮಾಡಿದ್ದಾರೆ ಸರ್. ನಗರಸಭೆ ಸದಸ್ಯ ಎಬಿ ಮಂಜುನಾಥ್ ವಿರುದ್ಧ ಆರೋಪಗಳು ಇದೇನೂ ಮೊದಲೇನಲ್ಲ. ಈ ಹಿಂದೆಯೂ ನಗರಸಭೆಗೆ ಸೇರಿದ ಪೈಪುಗಳ ಕಳವು ಮಾಡಿದ ಪ್ರಕರಣ, ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿರುವ ಆರೋಪಗಳು, ತನ್ನ ಸಂಬಂಧಿಯನ್ನ ನಗರಸಭೆ ಸದಸ್ಯ ಎಂದು ನಗರಸಭೆಯ ಹಣದಲ್ಲಿ ದೆಹಲಿಗೆ ವಿಮಾನದಲ್ಲಿ ಕರೆದೊಯ್ದ ಪ್ರಕರಣ, ಮರಳುಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಸೇರಿದ ಆಸ್ತಿ ಕಬಳಿಕೆ ಮಾಡಿದ ಆರೋಪ ಸೇರಿದಂತೆ ಇತರೆ ವಿಚಾರಗಳು ದೊಡ್ಡ ಮಟ್ಟದಲ್ಲೇ ಆಗಿತ್ತ. ಈ ವಿಚಾರಗಳು ಮರೆಯುವ ಮುನ್ನವೇ ಮತ್ತೊಂದು ಆರೋಪಕ್ಕೆ ನಗರಸಭಾ ಸದಸ್ಯ ಎಬಿ ಮಂಜುನಾಥ್ ತುತ್ತಾಗಿದ್ದು, ಸಂಘದ ವಿಚಾರವಾಗಿ ಮಾತನಾಡುವ ವೇಳೆ ಸಂಬಂಧಿಕರ ಮಧ್ಯೆ ಗಲಾಟೆಗಳು ನಡೆಯುವುದು ಸಹಜ. ಅದನ್ನ ಯಾರೋ ಕಿಡಿಗೇಡಿಗಳು ಕಿಚ್ಚು ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಇದನ್ನ ಸರಿಪಡಿಸುವ ಕೆಲಸ ಮಾಡಿಕೊಳ್ಳುತ್ತೇವೆ ಎಂದು ತ್ಯಾಪೆ ಹಚ್ಚುವ ಮಾತುಗಳನ್ನು ನಗರಸಭೆ ಸದಸ್ಯ ಎಬಿ ಮಂಜುನಾಥ್ ಹೇಳಿದ್ದಾರೆ. ನಮ್ಮದು ಶರ್ಭಯೋಗೀಂದ್ರ ಸ್ವಾಮಿ ಆರಾಧನೆ ಐತೆ ಆಷಾಢದಲ್ಲಿ. ಅದರಿಂದ ನಮ್ಮದು ಟ್ರಸ್ಟ್ ಮೀಟಿಂಗ್ ತಗೊಂಡಿದ್ವಿ. ಟ್ರಸ್ಟ್ ಮೀಟಿಂಗಲ್ಲಿ ಹಿಂಗೆ ಘರ್ಷಣೆಗಳಾಯಿತು. ಘರ್ಷಣೆಗಳಾದಾಗ ಸ್ವಲ್ಪ ನಮ್ಮದು ಸ್ವಂತ ಸಂಬಂಧಿಕರೇ ಸುಬ್ರಹ್ಮಣ್ಯಾಚಾರ್ಯ ನಮ್ಮ ಮಾಮೈದನ ಆಗಬೇಕು. ನಮ್ಮಲ್ಲಿ ನಾವು ಬಗೆಹರಿಸ್ಕೊತೀವಿ. ಇಲ್ಲ ಕೈ ಯಾರೂ ಮಾಡಲಿಲ್ಲ. ಅದು ಪಾಪ ಅವತ್ತು ನಮ್ಮ ಹಿತೈಷಿನೇ ಕೈ ಮಾಡ್ಕೊಂಡೆಲ್ಲ ಏನೂ ಇಲ್ಲ. ವಿಶ್ವಾಸದಲ್ಲಿ ಸ್ವಲ್ಪ ಮಾಮೂಲಿ ಮೀಟಿಂಗ್ ಆದಮೇಲೆ ಘರ್ಷಣೆಗಳಾಗೋದು ಸಹಜ. ಅಷ್ಟಾಗಿದ್ದಕ್ಕೆ ಸುಮ್ಗೆ ಯಾರ್ಯಾರೋ ಈ ಥರ ಪಿತೂರಿ ಓಡಿಸಿದ್ದಾರೆ. ಯಾವುದು ದೇಶ ಇಲ್ಲ. ನಾವು ಅವರು ನನ್ನ ಬಾಮೈದ ಆತನು ನಮ್ಮದು ಟ್ರಸ್ಟ್ ಐತೆ, ಸರ್ವಯೋಗೇಂದ್ರ ಸ್ವಾಮಿ ಆರಾಧನೆ ಟ್ರಸ್ಟ್ ಪಾಪಾಗ್ನಿ ಮಠದ್ದು.
ಆ ಮಠದ ಟ್ರಸ್ಟಲ್ಲಿ ನಮಗೆ ಈ ವರ್ಷ ನಾವು ಆರಾಧನೆ ಮಾಡಬೇಕು. ಆರಾಧನೆಗೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳಕ್ಕಾಗಲ್ಲ. ಸಿದ್ಧತೆ ಮಾಡಿಕೊಂಡಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮಾತಾಡೋವಲ್ಲ. ಆಗ ಸ್ವಲ್ಪ ಘರ್ಷಣೆ ಆಗಿದ್ದಕ್ಕೆ ನಾವು ಸರಿ ಮಾಡ್ಕೊಂಡು ನಮ್ಮ ಜನಾಂಗದ್ದಲ್ವಾ, ನಮ್ಮ ಬಾಮೈದು ನಮ್ಮ ಸಂಸಾರದ್ದು ನಾವು ಸರಿ ಮಾಡ್ಕೊತೀವಿ. ಇದಕ್ಕೆಲ್ಲ ಇಷ್ಟೆಲ್ಲ FIR ಆಗೈತೆ. ಯಾಕೆ ಅವತ್ತು ನೈಟು ಸ್ವಲ್ಪ ಯಾರ್ಯಾರು ಬಂದು ರಾಜಕೀಯ ಪಿತ್ತೂರಿ ಇದು ಬೇಕು ಅಂತ ನನ್ನ ಮೇಲೆ ಅವ್ರನ್ನ ಹುರಿದುಂಬಿ ಅವ್ರಿಗೆ FIR ಮಾಡಬೇಕು ಅಂತೇಳಿ ಅವ್ರಿಗೆ ಪ್ರೆಸರ್ ಮಾಡಿ, ಯಾಕಂದರೆ ನಾನು ಮುನ್ಸಿಪಲ್ ಕೌನ್ಸಿಲರು, ನನ್ನ ಮೇಲೆ ಏನೇನೋ ಒಂದು ಮಾಡಬೇಕಲ್ವಾ. ಅದರಿಂದ ಯಾರು ಇದ್ರ ಇಲ್ಲ 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 ಅದು ಸುಳ್ಳು. ಪೆಟ್ಟೇನಾಗಿಲ್ಲ, ಮಾಮೂಲಿ ಘರ್ಷಣೆಗಳಾಗೈತೆ ಅಷ್ಟೇ. ಒಟ್ಟಾರೆ ಕೋಳಿ ಜಗಳಕ್ಕೆ ಹೋಗಿ ಮಾರಣಾಂತಿಕ ಹಲ್ಲೆ ಮಾಡುವಷ್ಟರ ಮಟ್ಟಿಗೆ ಗಲಾಟೆ ಮಾಡಿಕೊಂಡ ನಗರಸಭೆ ಸದಸ್ಯ AB ಮಂಜುನಾಥ್ ಪದೇ ಪದೇ ಫಜೀತಿಗೆ ಸಿಲುಕುತ್ತಿದ್ರು. ಆತ ಪೊಲೀಸರಾಗಲಿ ಹಿತ ಜನಪ್ರತಿನಿಧಿಗಳಾಗಲಿ ಈತನಿಗೆ ಬುದ್ಧಿ ಹೇಳುವ ಕೆಲಸ ಮಾಡದಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಇನ್ನು ಹಲ್ಲೆಗೊಳಗಾದ ಸುಬ್ರಹ್ಮಣ್ಯಾಚಾರಿ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ 4 ಜನ ಆರೋಪಿಗಳ ವಿರುದ್ಧ ದೂರು ನೀಡಿದ್ದು FIR ದಾಖಲು ಮಾಡಿರುವ ಪೊಲೀಸರು ಮುಂದಿನ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.